ಹಿಂದಿನ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ ಮತ್ತು ಡೂ ವೈಲ್ ಲೂಪ್ನ ನೋಡಿದ್ವಿ. ಈಗ ನಾವು ಫಾರ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಲೂಪ್ ಏನಿದೆ, ಇದು ಮೋಸ್ಟ್ ಯೂಸ್ಡ್ ಲೂಪ್. ನೀವು ಯಾವುದೇ ಪ್ರೋಗ್ರಾಮಲ್ಲಿ ನೋಡಿದ್ರೂ ಕೂಡ ನಾವು ಯೂಸ್ ಮಾಡೋದು ಫಾರ್ ಲೂಪ್ನೇ. ಸೊ ಫಾರ್ ಲೂಪ್ನ ಸ್ಟ್ರಕ್ಚರ್ ಹೇಗಿರುತ್ತೆ? ಫಾರ್ ಲೂಪ್ನ ಸ್ಟ್ರಕ್ಚರ್ ಸೇಮ್ ನಿಮಗೆ ವೈಲ್ ಥರನೇ ಇರುತ್ತೆ. ಆದರೆ ನಮಗಿಲ್ಲಿ i = 0 ಅಂದರೆ ಇನಿಷಿಯಲೈಸೇಷನ್, ಮತ್ತು i < 3 ಕಂಡೀಷನ್, ಮತ್ತು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮೂರನ್ನೂ ಕೂಡ ನಾವು ಫಾರ್ ಲೂಪ್ನಲ್ಲೇ ಬರೆದಿರ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಏನು ಸ್ಟೇಟ್ಮೆಂಟ್ಸ್ ಇದೆಯಲ್ವಾ ಅದನ್ನು ನಾವು ಒಳಗಡೆ ಬರ್ಕೊಳ್ತೀವಿ. ನೋಡ್ಬೋದು ಇಲ್ಲಿ ಇನಿಷಿಯಲೈಸೇಷನ್ ಕೂಡ ಇಲ್ಲೇ ಇದೆ, ನೆಕ್ಸ್ಟ್ ಸೆಮಿಕೋಲನ್, ಕಂಡೀಷನ್ ಕೂಡ ಇಲ್ಲೇ ಇದೆ, ಸೆಮಿಕೋಲನ್, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಪೂರ್ತಿ ಆಪರೇಷನ್ ನಮಗೆ ಇಲ್ಲೇ ಯೂಸ್ ಆಗುತ್ತೆ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಫಾರ್ ಲೂಪ್ನ ಅಂದರೆ, ನಮಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೋಗ್ರಾಮಲ್ಲಿ ಇಷ್ಟೇ ಟೈಮ್ಸ್ ವರ್ಕ್ ಆಗಬೇಕು ಅನ್ನೋದು ಗೊತ್ತಿದ್ದಾಗ ನಾವು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ವೈಲ್ ಲೂಪಲ್ಲೂ ನಾವು ಇದೇ ಸ್ಟ್ರಕ್ಚರ್ನ ಬರೆದಿದ್ವಿ. ಹೇಗೆ ಬರೆದಿದ್ವಿ? ವೈಲಲ್ಲಿ ಕೂಡ ನಾವು i = 0, i < 3, i ++ನ ಬರೆದಿದ್ವಿ. ಆದರೆ ಇದನ್ನು ನಾವು ಈ ರೀತಿಯೇ ಯೂಸ್ ಮಾಡಲ್ಲ. ವೈಲ್ ಲೂಪ್ನ ನಾವು ಯೂಸ್ ಮಾಡುವಂಥ ಕಂಡೀಷನ್ಸೇ ಬೇರೆ ಥರ ಇದೆ. ಸೊ ಆದರೆ ವರ್ಕ್ ನೋಡೋದಕ್ಕಾಗಿ ಯೂಸ್ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಇದನ್ನು ಸೈಡಲ್ಲಿ ಇಟ್ಕೊಬೇಡ. ನಾವು ನಮ್ಮ ಫಾರ್ ಲೂಪ್ನ ನೋಡೋಣ. ಸೊ ಫಾರ್ ಲೂಪ್ ಕೂಡ ಸೇಮ್ ಹೇಗೆ ವೈಲ್ ಲೂಪು ಡೂ ವೈಲ್ ಲೂಪ್ ವರ್ಕ್ ಆಗುತ್ತೋ ಅದೇ ರೀತಿ ವರ್ಕ್ ಆಗುತ್ತೆ. ಆದರೆ ಡೂ ವೈಲ್ ಲೂಪಲ್ಲಿ ಲಾಸ್ಟ್ ಟೈಮಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ, ಇದರಲ್ಲಿ ಸ್ಟಾರ್ಟಿಂಗಲ್ಲೇ ಕಂಡೀಷನ್ ಕೂಡ ಚೆಕ್ ಆಗುತ್ತೆ. ಆದರೆ ಇನಿಷಿಯಲೈಸೇಷನ್, ಕಂಡೀಷನ್, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಅಷ್ಟು ಕೂಡ ನಮಗೆ ಸ್ಟಾರ್ಟಿಂಗಲ್ಲೇ ನಾವು ಬರೆದಿರ್ತೀವಿ. ಸೊ ಇದನ್ನು ಪ್ರೋಗ್ರಾಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನನ್ನ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಸೊ ಫಾರ್ ಲೂಪಲ್ಲಿ ಇನಿಷಿಯಲೈಸೇಷನ್, ಕಂಡೀಷನ್, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಅಷ್ಟನ್ನು ನಾವು ಒಂದೇ ಸ್ಟೇಟ್ಮೆಂಟಲ್ಲಿ ಬರಿತೀವಿ. ಓಕೆ, ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಇದೆ, 0 < 3. ಸೊ ಇನ್ಕ್ರಿಮೆಂಟ್ ಇದೆ, ಇಲ್ಲಿ i ವ್ಯಾಲ್ಯೂ 0 ಇದ್ದಾಗ ಒಂದು ಸತಿ ಪ್ರಿಂಟ್ ಆಗುತ್ತೆ, 1 ಆದಾಗ ಒಂದು ಸತಿ ಪ್ರಿಂಟ್ ಆಗುತ್ತೆ, 2 ಆದಾಗ ಮತ್ತೊಂದು ಸತಿ ಪ್ರಿಂಟ್ ಆಗುತ್ತೆ, 3 ಆದಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ, ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗಲ್ಲ. ನೋಡ್ಬೋದು 3 ಟೈಮ್ಸ್ ಪ್ರಿಂಟ್ ಆಗಿದೆ. ಇದೇ ವ್ಯಾಲ್ಯೂ ನಾನು 6 ಮಾಡಿದ್ರೆ 6 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಇದನ್ನು ಸ್ವಲ್ಪ ಯೂಸರ್ ಹತ್ರ ನಂಬರ್ನ ಕೇಳಿ ಅದರಲ್ಲಿ ಪ್ರಿಂಟ್ ಮಾಡ್ತಾ ಬರೋಣ. ಸೊ ಅದಕ್ಕೆ ಯೂಸರ್ ಹತ್ರ ಎಂಟರ್ ನಂಬರ್ ಯೂಸರ್ ಹತ್ರನೇ ಕೇಳಿದ್ದೀನಿ. ಸೊ ಯೂಸರ್ ಕೊಡೋ ನಂಬರ್ನ ಎನ್ನಿಗೆ ಇನ್ಪುಟ್ ತೊಗೊಳ್ತೀನಿ. ನೆಕ್ಸ್ಟ್ ಇಂಟ್. ಏನು ನಾನು 6 ಅಥವಾ 3 ಅಂತ ಹೇಳಿ ಒಂದು ಕೋಡ್ ಬರೀತಿದ್ದೆ, ಏನು ನಾನು 6 ಅಥವಾ 3 ಅಂತ ಹೇಳಿ ಒಂದು ಸಾಲಿಡ್ ವ್ಯಾಲ್ಯೂ ಬರೀತಿದ್ದೆ, ಅದನ್ನು ನಾನೀಗ ರಿಪ್ಲೇಸ್ ಮಾಡಿ ವೇರಿಯೇಬಲ್ಸಿಗೆ ಚೇಂಜ್ ಮಾಡ್ತೀನಿ. ನೋಡ್ಬೋದು ಈಗ ಕೇಳ್ತಾ ಇದೆ, ನಾನೀಗ 2 ಕೊಟ್ಟರೆ 2 ಟೈಮ್ಸ್ ಪ್ರಿಂಟ್ ಆಗುತ್ತೆ, ಅದೇ ಥರ 4 ಕೊಟ್ಟರೆ 4 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಬೇಕಾದರೆ ನೀವು ಐಯಲ್ಲಿರೋ ವ್ಯಾಲ್ಯೂನ ಕೂಡ ಪ್ರಿಂಟ್ ಮಾಡಿ ನೋಡ್ಬೋದು. ಐಯಲ್ಲಿ ಏನಾಗ್ತಿದೆ, ಐ ವ್ಯಾಲ್ಯೂ 0 ಇರುತ್ತೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಆದಾಗ 1 ಆಗುತ್ತೆ, 2 ಆಗುತ್ತೆ. ಅದನ್ನೇ ನಾನು ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಪೇಸ್ ತೊಗೊಂಡ್ಬಿಡೋಣ. ನೋಡ್ಬೋದು ಈಗ ಎಂಟರ್ ನಂಬರ್ ಕೇಳ್ತಾ ಇದೆ, 3 ಕೊಡ್ತೀನಿ. ಸೊ ಐ ವ್ಯಾಲ್ಯೂ 0 ಒಂದು ಸತಿ ಪ್ರಿಂಟ್ ಆಯಿತು, 1 ಒಂದು ಸತಿ ಪ್ರಿಂಟ್ ಆಯಿತು, 2 ಒಂದು ಸತಿ ಪ್ರಿಂಟ್ ಆಯಿತು. ಈ ರೀತಿ ನಮ್ಮ ಲೂಪ್ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಲೂಪ್ ಸ್ಟೇಟ್ಮೆಂಟ್ಸ್ ಮೇಲೆ ಪ್ರೋಗ್ರಾಮ್ನ ಮಾಡಿ ಲೂಪ್ ಕಾನ್ಸೆಪ್ಟ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ.